ದೊಡ್ಡ ದೊಡ್ಡವರ ರೆಸಾರ್ಟ್ ಎಷ್ಟಿದೆ ಅಂತೇಳಿ ಗೊತ್ತಿದೆಯಾ? ಅಲ್ಲಿ ಎಷ್ಟು ಸೇಫ್ಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರಲ್ಲೂ ಗೊತ್ತಿದೆಯಾ? ಅದಕ್ಕೇನಾದರೂ ನೀವು ಹೋಗಿ ಪ್ರಶ್ನೆ ಮಾಡಿದ್ರಾ? ಬರೀ ಈ ರೆಸಾರ್ಟ್ ಮಾಲೀಕನಿಗೆ ಮಾತ್ರ ಅಲ್ಲ, ಯಾರೆಲ್ಲ ಕೊಟ್ಟಿದ್ದಾರೆ, ಯಾರೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ, ಇನ್ಸ್ಪೆಕ್ಷನ್ ಮಾಡಿಲ್ಲ, ಅವರು ಕೂಡ ಇದರಲ್ಲಿ ಪಾಲುದಾರರೇ. ಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಸೋಮೇಶ್ವರ ಬೀಚ್ಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಿನ್ನೆ ಒಂದು ಘಟನೆ ಕೂಡ ನಡೆದಿದೆ. ಸೋಮೇಶ್ವರ ಬೀಚ್ನ ಎದುರುಗಡೆ ಇರುವಂಥ ವಾಸ್ಕೋ ರೆಸಾರ್ಟ್ನಲ್ಲಿ 3 ಯುವತಿಯರು ಸಾವನ್ನಪ್ಪಿರುವಂಥ ಘಟನೆ ಅಂತ ಹೇಳಿದರೆ, ಈಜಲಿಕ್ಕೆ ಅಂಥೇಳಿ ಬಂದಿದ್ದರು. ಆ ವಾಸ್ಕೋ ರೆಸಾರ್ಟ್ ಏನಿತ್ತು ಅದರ ಎದುರುಗಡೆ ಈಜುಕೊಳ ಇತ್ತು. ಸೊ ಆ ಈಜುಕೊಳದಲ್ಲಿ ಈಜಲಿಕ್ಕೆ ಅಂಥೇಳಿ ಬಂದಿದ್ದರು. ಆ ಈಜುವ ಸಮಯದಲ್ಲಿ ಸಾವನ್ನಪ್ಪಿರುವಂಥ ಘಟನೆ. 3 ಮೈಸೂರು ಮೂಲದ ಯುವತಿಯರು. ಸೊ ನಾವಿವತ್ತು ಬಂದಿದ್ದೀವಿ ಆ ಸ್ಪಾಟ್ಗೆ. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ನನ್ನ ಹಿಂದುಗಡೆ ಸೋಮೇಶ್ವರ ಬೀಚ್. ಸೋಮೇಶ್ವರ ಬೀಚ್ನ ಎಕ್ಸಾಕ್ಟ್ ಫ್ರಂಟಲ್ಲಿರುವ ವಾಸ್ಕೋ ರೆಸಾರ್ಟ್ ಅನ್ನುವಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಸೋಮೇಶ್ವರ ಬೀಚ್ನ ಎಕ್ಸಾಕ್ಟ್ ಫ್ರಂಟ್ ಅಲ್ಲಿರುವಂಥದ್ದೇ ವಾಸ್ಕೋ ರೆಸಾರ್ಟ್. ಶನಿವಾರ ಬಂದು ಇಲ್ಲಿ ಚೆಕ್ ಇನ್ ಹಾಕ್ತಾರೆ. ಶನಿವಾರ ಬಂದು ಚೆಕ್ ಇನ್ ಆದ ನಂತರ ಶನಿವಾರ ಸುತ್ತಾಡ್ಕೊಂಡು ಹೋಗ್ತಾರೆ, ಮಂಗಳೂರನ್ನು ಸುತ್ತಾಡ್ತಾರೆ, ಬೀಚೆಲ್ಲ ನೋಡ್ತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ. ಆದಿತ್ಯವಾರ 11:30ಕ್ಕೆ ಇವರಿಗೆ ಚೆಕ್ಔಟ್ ಆಗೋಕ್ಕಿರುತ್ತೆ. ಆದರೆ ಆ ಸಮಯದಲ್ಲಿ 8:30 ಸಮಯದಲ್ಲಿ ಇವರು ಈಜುಕೊಳಕ್ಕೆ ಈಜಾಡೋಕ್ಕೆ ಬರ್ತಾರೆ. ಈಜಾಡೋಕ್ಕೆ ಬಂದಂಥ ಸಮಯದಲ್ಲಿ ಆದಂತಹ ಘಟನೆ ಅಂತ ಹೇಳಿದರೆ 3 ಕೂಡ ಸಾವನ್ನಪ್ಪಿರುವಂಥದ್ದು. ನಿಮಗೆ ಅಲ್ಲಿ CCTV ಕೂಡ ಕಾಣ್ತಾ ಇದೆ. ಸೊ ಆ CCTVಯಲ್ಲಿ ಒಂದಷ್ಟು ರೆಕಾರ್ಡ್ ಆಗಿದೆ ಯಾವ ರೀತಿ ಸತ್ತಿರುವಂಥದ್ದು ಅಂಥೇಳಿ. ಆನ್ಲೈನ್ ಮುಖಾಂತರ ರೂಮನ್ನು ಬುಕ್ ಮಾಡಿ ಮೈಸೂರಿಂದ ಮಂಗಳೂರಿಗೆ ಬರ್ತಾರೆ. ಆದಿತ್ಯವಾರ 11:15 ಗಂಟೆಗೆ ಇವರ ಚೆಕ್ಔಟ್ ಟೈಮ್ ಕೂಡ ಇರುತ್ತೆ. ಸೊ ಹಾಗಾಗಿ ಇವರು ಅಲ್ಲಿ ಟಿಫಿನ್ ಮಾಡಿ, ಅಲ್ಲಿ ಟಿಫಿನ್ ಕೂಡ ಇರುತ್ತೆ ಬೆಳಗ್ಗೆ. ಸೊ ಆ ಟಿಫಿನ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಿ ನಂತರದಲ್ಲಿ ನಾವು ಚೆಕ್ಔಟ್ ಆಗೋಣ ಅನ್ನುವಂಥ ವಿಚಾರದಲ್ಲಿ ಇದ್ದಿರುವಂತಹ ಈ 3 ಯುವತಿಯರು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋಕ್ಕೆ ಬಂದಾಗ ಸಾವನ್ನಪ್ಪಿರುವಂಥ ಘಟನೆ. ನಿಮಗೆ ಆ CCTV ಫೂಟೇಜ್ ಕೂಡ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಸಾವನ್ನಪ್ಪಿದ್ದಾರೆ ಅಂತೇಳಿದರೆ, ಡೀಪ್ ಇದ್ದಂಥ ಜಾಗಕ್ಕೆ ಹೋದಂಥ ಒಬ್ಬಳು ಯುವತಿ ಅಂಥೇಳಿದರೆ ಮುಳುಗ್ತಾ ಇರ್ತಾಳೆ. ಮುಳುಗ್ತಾ ಇದ್ದಾಗ ತಾನು ಮೇಲ್ ಬರೋಕ್ಕೆ ಪ್ರಯತ್ನ ಪಡ್ತಾಳೆ. ಅವಳಿಗೆ ಈಜು ಕೂಡ ಬರೋದಿಲ್ಲ, 3 ಕೂಡ ಈಜು ಬರೋದಿಲ್ಲ. ಸೊ ಮೇಲ್ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಅವಳಿಗೆ ಮೇಲ್ ಬರೋಕ್ಕೆ ಆಗೋದಿಲ್ಲ. ಆ ನಂತರದಲ್ಲಿ ಮತ್ತೊಬ್ಬಳು ಯುವತಿ ಕೂಡ ಅವಳನ್ನು ಕಾಪಾಡೋಕ್ಕೆ ಹೋಗ್ತಾಳೆ. ಸೊ ಅವಳಿಗೂ ಕೂಡ ಈಜು ಬರೋದಿಲ್ಲ, ಅವಳು ಕೂಡ ಡೀಪಿಗೆ ಹೋಗ್ತಾಳೆ, ಅವಳು ಕೂಡ ಮೇಲ್ ಬರೋಕ್ಕೆ ಪ್ರಯತ್ನ ಪಡ್ತಾಳೆ, ಅವಳಿಗೂ ಕೂಡ ಮೇಲ್ ಬರೋಕ್ಕೆ ಆಗೋದಿಲ್ಲ. 3ನೇ ಯುವತಿ ಅವಳನ್ನು ಇಬ್ಬರನ್ನೂ ಬಚಾವ್ ಮಾಡೋಕ್ಕೆ ಹೋಗ್ತಾಳೆ, ಅವಳು ಕೂಡ ಡೀಪಲ್ಲಿ ಸಿಕ್ಕಾಕೊಳ್ತಾಳೆ, ಅವಳಿಗೂ ಕೂಡ ಮೇಲ್ ಬರೋಕ್ಕಾಗೋದಿಲ್ಲ, ಅವಳು ಕೂಡ ಸಾವನ್ನಪ್ಪಿರುವಂಥ ಘಟನೆ. ಈ 3 ಯುವತಿಯರು ಒಟ್ಟಿಗೆ ಸಾವನ್ನಪ್ಪಿರುವಂಥ ಘಟನೆ ಮಂಗಳೂರಿನ ವಾಸ್ಕೋ ರೆಸಾರ್ಟ್ನಲ್ಲಿ ನಡೆದಿರುವಂಥದ್ದು. ಆ CCTV ಫೂಟೇಜ್ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿದರೆ, 3ನೇ ಯುವತಿ ಅವರನ್ನು ಕಾಪಾಡೋಕ್ಕೆ ಹೋಗ್ತಾಳೆ. ಆದರೆ ಆ ಟೈಮಲ್ಲಿ ಮೈಂಡ್ ಕೂಡ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿರುತ್ತೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗಿರೋದಲ್ಲ. ಆ ಟೈಮಲ್ಲಿ ಒಂದು ವೇಳೆ ಆ ಯುವತಿ ಮೇಲ್ಗಡೆ ಬಂದು ಏನಾದರೂ ಆ ಸೈಡಲ್ಲಿ ಇದ್ದಂತಹ ಟ್ಯೂಬನ್ನು ಅವರ ಬಳಿ ಬಿಸಾಡಿದರೆ ಅವರು ಬಚಾವಾಗ್ತಾ ಇದ್ರೋ ಏನೋ. ಮತ್ತು ಇಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಅಕ್ಕಪಕ್ಕದಲ್ಲಿ ಒಂದಷ್ಟು ಮನೆಗಳು ಕೂಡ ಇದೆ. ಸೊ ಕಿರುಚಾಡಿದರೆ ಖಂಡಿತ ಆ ಮನೆಯವರಿಗೂ ಕೂಡ ಕೇಳ್ತಾ ಇತ್ತು. ಮತ್ತು ಒಂದಷ್ಟು ಜನ ಕೆಲಸಕ್ಕಿದ್ದಾರೆ, 5-6 ಜನ ಕೆಲಸಕ್ಕಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ ನಾವು. ಸೊ ಹಾಗಾಗಿ ಆ 6 ಜನ ಕೆಲಸದವರಿಗೂ ಕೂಡ ಕೇಳ್ತಾ ಇತ್ತು, ಒಂದಷ್ಟು ಕಿರಿಚಾಡಿದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ರೋಡ್ ಇದೆ, ಬೀಚ್ನ ಪಕ್ಕದಲ್ಲೇ ರೋಡ್ ಇದೆ, ರೋಡ್ನ ಪಕ್ಕದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಅಲ್ಲಿ ಒಂದಷ್ಟು ಮನೆ ಇದೆ, ಒಂದು 5ರಿಂದ 10 ಮನೆ ಇದೆ. ಒಂದು ವೇಳೆ ಜೋರಾಗಿ ಕಿರಿಚಾಡಿದರೆ ಖಂಡಿತವಾಗಲೂ ಕಾಪಾಡೋಕೆ ಯಾರಾದರೂ ಬರ್ತಾ ಇದ್ರು. ಮೋಸ್ಟ್ಲಿ ಇವರು ಕಿರಿಚಾಡಿಲ್ಲ ಅಂತೇಳಿ ಅನಿಸುತ್ತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಬೇಕಾದ್ರೆ ಯಾರಾದರೂ
ಏನಾದರೂ ಒಬ್ಬ ಲೈಫ್ ಗಾರ್ಡ್ ಬೇಕು, ಆದರೆ ಇಲ್ಲಿ ಲೈಫ್ ಗಾರ್ಡ್ ಇರಲಿಲ್ಲ. ಮತ್ತು ಎಷ್ಟು ಡೀಪ್ ಇದೆ, 10 ಫೀಟ್ ಡೀಪ್ ಇದೆಯಾ, ಸೊ ಅದನ್ನು ಮೆನ್ಷನ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಅದನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಇವರು ಸಾವನ್ನಪ್ಪಿರುವಂಥದ್ದು. ಸೊ ಸದ್ಯಕ್ಕೆ ಈ ರೆಸಾರ್ಟ್ ಏನಿದೆ ಅದು ಸೀಲ್ ಡೌನ್ ಮಾಡಿದ್ದಾರೆ. ಸದ್ಯಕ್ಕೆ ರೆಸಾರ್ಟ್ ಬಂದಿದೆ. ಸೊ ಒಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಈ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅದು ಪಾರ್ಕಿಂಗ್ ಜಾಗ ಏನಿದೆ ಅದು ಸರ್ಕಾರಿ ಜಾಗ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಗೊತ್ತಿಲ್ಲ, ಅದು ಇನ್ನು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಇಲ್ಲಿ ಇಂತಹ ಕೆಲವಾರು ರೆಸಾರ್ಟ್ಗಳು ಇದೆ. ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವುಗಳ ನಡುವೆ ಒಪ್ಪಂದದಿಂದ ಅಕ್ರಮವಾಗಿ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಇನ್ನು ಅದು ತನಿಖೆಯ ಮೂಲಕ ಹೊರಬರಬೇಕಾಗಿದೆ. ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಏನು ಅಂಥೇಳಿ ಗೊತ್ತೇ ಇರಲಿಕ್ಕೆ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿ CCTV ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ. ಯಾಕಂತ ಹೇಳಿದರೆ ಒಂದು ವೇಳೆ ನೀರಿನಲ್ಲಿ ಈಜು ಬರ್ತಾ ಇದ್ದರೆ ಅವರು ಅಷ್ಟು ಡೀಪ್ ಹೋಗುವಾಗ ಒಂದಷ್ಟು ಈಜು ಬರ್ತಾ ಇದ್ದರೆ ಮೇಲ್ ಬರೋಕ್ಕೆ ಆಗ್ತಾ ಇತ್ತು. ಸೊ ಇವರ ನೆಗ್ಲಿಜೆನ್ಸ್ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತು ಇಲ್ಲಿ ಡಿಪಾರ್ಟ್ಮೆಂಟ್ನ ನೆಗ್ಲಿಜೆನ್ಸ್ ಕೂಡ ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಡಿಪಾರ್ಟ್ಮೆಂಟ್ನವರು ಕೂಡ ಹೇಳ್ತಾ ಇದ್ರು ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ಪ್ರಿಕಾಷನ್ಸನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಮತ್ತು 10 ಫೀಟ್ ಇದೆ, ಸೊ ಅಲ್ಲಿ ಮೆನ್ಷನ್ ಮಾಡಬೇಕಿತ್ತು 10 ಫೀಟ್ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಆದರೆ ನಾನು ಇಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಇರ್ತಾರೆ, ಅವರು ಇಲ್ಲಿ ಬಂದು ಚೆಕ್ ಮಾಡೋದಿಲ್ವಾ? ಹಾಗಾದರೆ ಇವರುಗಳ ಕೆಲಸ ಏನು? ರೆಸಾರ್ಟಿಗೆ ಬಂದು ಪೊಲೀಸ್ ಆಗಿರ್ಬೋದು, ಎಕ್ಸಸೈಸ್ ಡಿಪಾರ್ಟ್ಮೆಂಟ್ನವರಾಗಿರ್ಬೋದು ಇಲ್ಲಿ ಕೂತ್ಕೊಂಡು ಇಲ್ಲಿ ಜನಗಳೇ ಮಾತಾಡ್ತಾ ಇದ್ದಾರೆ, ಒಂದಷ್ಟು ಹಫ್ತಾ ವಸೂಲಿ ಮಾಡಿಕೊಂಡು ಹೋಗ್ತಾರೆ ಅಂತೇಳಿ. ಇದನ್ನೆಲ್ಲ ಆ ಟೈಮಲ್ಲಿ ನೋಡೋಕ್ಕಾಗೋದಿಲ್ವ? ಈ ರೀತಿ ಆದಾಗ ಎಲ್ಲಿದ್ದರು, ಈಗ ಆದಾಗ ಯಾಕೆ ಈ ಓನರ್ಸ್ಗಳ ನೆಗ್ಲಿಜೆನ್ಸ್ ಅಂತೇಳಿ ಹೇಳ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂಥದ್ದು. ಎಲ್ಲರ ನೆಗ್ಲಿಜೆನ್ಸ್ 100% ಇದೆ. ಡಿಪಾರ್ಟ್ಮೆಂಟ್ನ ನೆಗ್ಲಿಜೆನ್ಸಿ, ಈ ರೆಸಾರ್ಟ್ನವರ ನೆಗ್ಲಿಜೆನ್ಸಿ, ಮಕ್ಕಳ ನೆಗ್ಲಿಜೆನ್ಸಿ, ತಂದೆ ತಾಯಿಯರ ನೆಗ್ಲಿಜೆನ್ಸಿ, ಸೊ ಎಲ್ಲರ ನೆಗ್ಲಿಜೆನ್ಸಿ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. 106 ನೆಗ್ಲಿಜೆನ್ಸಿ ಅಂಥೇಳಿ FIR ಕೂಡ ದಾಖಲಾಗಿದೆ. ಯಾರ್ದು ನೆಗ್ಲಿಜೆನ್ಸಿ ಅಂಥೇಳಿ ಬೇಕಲ್ವಾ? ಈಗ ಯಾರು ತಪ್ಪು ಮಾಡಿರೋದು? ಹಾಗಾದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಈ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಇದೆ ಅಲ್ವಾ, ಅವರು ಬಂದು ಚೆಕ್ ಮಾಡಬೇಕವಾ ಬೇಡವಾ? ಈಗ ಹೇಳ್ತಾ ಇದ್ದಾರೆ ಎಲ್ಲದರಲ್ಲೂ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಪಾರ್ಕಿಂಗ್ ಸ್ಲಾಟ್ ಕೂಡ ಏನಿದೆ ಅದು ಕೂಡ ಗೌರ್ಮೆಂಟ್ ಜಾಗ, ಮತ್ತು ಆ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅದು ಕೂಡ ಗೌರ್ಮೆಂಟ್ ಜಾಗ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನು ನೋಡಬೇಕಾದಂಥ ಅಧಿಕಾರಿಗಳು ಯಾರು? ಈ ಅಧಿಕಾರಿಗಳಿಗೆ ಸಂಬಳವನ್ನು ಕೊಡುವಂಥದ್ದು ಯಾಕೆ? ಹೆಲ್ಪ್ ಗಾರ್ಡ್ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರಲ್ವಾ, ಹಾಗಾದರೆ ಇದನ್ನು ನೋಡಬೇಕಾದವರು ಯಾರು? ಆ ಅಧಿಕಾರಿಗಳಿಗೆ ನಾವುಗಳು ಸಂಬಳ ಕೊಡುವಂಥದ್ದು ಯಾಕೆ? ಬರೀ ರೆಸಾರ್ಟ್ನ ಓನರಿಗೆ ನಾವು ಸೇಫ್ಟಿ ಇಟ್ಕೊಳ್ಬೇಕಿತ್ತು, ಅಲ್ಲಿ ಹೆಲ್ಪ್ ಗಾರ್ಡ್ ಇಟ್ಕೊಳ್ಬೇಕಿತ್ತು ಅನ್ನುವಂಥ ವಿಚಾರದಲ್ಲಿ ಮಾತಾಡಿದರೆ ಸಾಕು. ಅವ್ರದ್ದು ಕೂಡ ತಪ್ಪಿಲ್ಲ ಅಂತೇಳಿ ಹೇಳೋದಿಲ್ಲ, ಅದನ್ನೆಲ್ಲ ಮಾಡಬೇಕು ರೆಸಾರ್ಟ್ ಆದಮೇಲೆ. ಆದರೆ ಇದನ್ನು ಯಾರು ನೋಡಬೇಕು? ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಇವುಗಳು ಇದನ್ನು ನೋಡಬೇಕು. ಯಾಕೆ ನೋಡಿಲ್ಲ? ಇವರುಗಳ ನೆಗ್ಲಿಜೆನ್ಸಿಂದಲೇ ಇದು ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾದರೆ ಇಲ್ಲಿ ನಮಗೆಲ್ಲರಿಗೂ ಕೂಡ ಪ್ರಶ್ನೆ ಮೂಡುವಂಥದ್ದು ಇದಕ್ಕೆ ಹೊಣೆ ಯಾರು ಅನ್ನುವಂಥ ವಿಚಾರದಲ್ಲಿ. ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತದ ಕೊಡುಕೊಳ್ಳುವಿಕೆಯ ಒಪ್ಪಂದದಿಂದ ಈ ಅನೇಕ ಇಂಥ ರೆಸಾರ್ಟ್ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರಪ್ಪ. ಹಾಗಾದರೆ ಜಿಲ್ಲಾಡಳಿತದ ನೆಗ್ಲಿಜೆನ್ಸ್ ಅಲ್ವಾ? ಇದನ್ನು ಪ್ರಶ್ನೆ ಮಾಡೋರು ಯಾರು? ಎಲ್ಲ ಮಾಧ್ಯಮದವರಿಗೂ ಕೂಡ ನಾನು ಮನವಿ ಮಾಡುವಂಥದ್ದು, ಕಳಕಳಿಯಾಗಿ ಮನವಿ ಮಾಡುವಂಥದ್ದು, ಇದು ನೆಗ್ಲಿಜೆನ್ಸಿ ಬರೀ ರೆಸಾರ್ಟ್ನವ್ರದ್ದಲ್ಲ, ಎಲ್ಲರ ನೆಗ್ಲಿಜೆನ್ಸಿ ಕೂಡ ಆಗಿರುತ್ತೆ. ಇಂಥದೇ ಎಷ್ಟೋ ರೆಸಾರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಹಾಗಾದರೆ ಇವತ್ತಿಂದ ಎಷ್ಟು ರೆಸಾರ್ಟಿಗೆ ಈ ಸೇಫ್ಟಿ ಆ್ಯಂಡ್ ಫೈರ್ ಆ್ಯಂಡ್ ಸೇಫ್ಟಿ ಆ ಟೀಮ್ನವರು, ಫೈರ್ ಆ್ಯಂಡ್ ಸೇಫ್ಟಿ ಅಧಿಕಾರಿಗಳು, ಜಿಲ್ಲಾಡಳಿತ ಆಗಿರ್ಬೋದು ಎಷ್ಟು ಹೋಗಿದೆ? ಯಾವ ರೀತಿ ಸೇಫ್ಟಿಯನ್ನು ನೋಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ, ಯಾವ ರೀತಿ ರೆಸಾರ್ಟ್ ಎಲ್ಲ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ಜಿಲ್ಲಾಡಳಿತ ಎಷ್ಟು ರೆಸಾರ್ಟಿಗೆ ಹೋಗಿ ಪರಿಶೀಲನೆ ಮಾಡಿದೆ ಇವತ್ತಿಂದ? ಯೋಚನೆ ಮಾಡಿ. ಇವರ ಕರ್ತವ್ಯ ಕೂಡ ಇದೆ ಅಲ್ವಾ? ಹಾಗಾದರೆ ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಜಿಲ್ಲಾಡಳಿತ ಸರಿಯಾದ ಟೈಮಿಗೆ ಒಂದು ಇನ್ಸ್ಪೆಕ್ಷನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಜನರೇ ಮಾತಾಡ್ತಾ ಇದ್ದಾರೆ. ನಾವು ಮಾತಾಡಬೇಕಾದ್ರೆ ಈ ಉಚ್ಚಲ ಸೋಮೇಶ್ವರದ ಜನರೇ ಮಾತಾಡ್ತಾ ಇದ್ದಾರೆ, ಉಳ್ಳಾಳದ ಜನರು ಮಾತಾಡ್ತಾ ಇದ್ದಾರೆ. ಚಪ್ಪಲಿ ತಗೊಂಡು ಇವುಗಳಿಗೆ ಹೊಡೆಯಬೇಕು. ಬೇಜವಾಬ್ದಾರಿತನದ ಜಿಲ್ಲಾಡಳಿತ, ಇಲ್ಲಿಯ ಅಧಿಕಾರಿಗಳು
ಅನ್ನುವಂಥ ವಿಚಾರದಲ್ಲಿ ಇವರುಗಳಿಗೆ ಲಕ್ಷ ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ. ಇವುಗಳು ಕಾನೂನು ಸುವ್ಯವಸ್ಥೆ ಕೂಡ ಹಾಳಾಗಿದೆ ಅನ್ನುವಂಥ ವಿಚಾರದಲ್ಲಿ ಹುಗಿತಾ ಇದ್ದಾರೆ. ಜನರು ಚಪ್ಪಲಿ ತಗೊಂಡು ಹೊಡಿಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳು, ಇಲ್ಲಿಯ ಪೊಲಿಟಿಷಿಯನ್ಗಳು ಎಲ್ಲರೂ ಶಾಮೀಲಾಗಿ ಇಂಥ ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡ್ತಾರೆ ಅನ್ನುವಂಥದ್ದು. ಈಗ ನಾಳಿದ್ದು ಕೋರ್ಟಿಗೆ ಹೋದರೆ ಕೋರ್ಟ್ ಏನು ಕೇಳುತ್ತೆ? ನೆಗ್ಲಿಜೆನ್ಸಿ ಅಂತೇಳಿ FIR ಮಾಡಿದ್ದಾರೆ. ಈಗ 106 ನೆಗ್ಲಿಜೆನ್ಸಿ ಅಂತೇಳಿ FIR ಮಾಡಿದ್ದಾರೆ. ಓಕೆ, ಹಾಗಾದರೆ ಯಾರ್ದು ನೆಗ್ಲಿಜೆನ್ಸ್ ಅಂತೇಳಿ ಹೇಳ್ಬೇಕಲ್ವಾ? ಆಯಿತು, ರೆಸಾರ್ಟ್ನ ಒಂದು ನೆಗ್ಲಿಜೆನ್ಸ್. ಮಕ್ಕಳಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ, ಗೊತ್ತಿದೆ ಮಕ್ಕಳಿಗೆ, ಅದು ಸ್ವಿಮ್ಮಿಂಗ್ ಪೂಲ್, ಇಟ್ಸ್ ಎ ನಾಟ್ ವಾಕಿಂಗ್ ಪೂಲ್, ಸ್ವಿಮ್ಮಿಂಗ್ ಪೂಲ್. ಅದರಲ್ಲಿ ನಮಗೆ ಸ್ವಿಮ್ ಬರದೇ ಇದ್ದರೆ ನಾವು ಈಜಾಡಬಾರ್ದು ಅಥವಾ ನಡುವಿಗೆ ಹೋಗಬಾರ್ದು ಅಂತೇಳಿ ಗೊತ್ತಿರುತ್ತೆ ಮಕ್ಕಳಿಗೆ. ಯಾಕೆ ನಡುವಿಗೆ ಹೋದಾದರೆ? ಮೊಬೈಲ್ ಕೂಡ ಆನ್ ಇಟ್ಟು ರೆಕಾರ್ಡ್ ಮಾಡ್ಕೊಂಡು ಹೋದರು. ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಕಿರಿಚಾಡಿದ್ರು, ಯಾರೂ ಬರಲಿಲ್ಲ ಅಂತೇಳಿ. ಅಷ್ಟು ಮನೆ ಇದೆ ಅಲ್ಲಿ. ಅವರು ಕಿರಿಚಾಡಿರುವಂಥದ್ದು ಏನಾದರೂ ಅವರ ಮೊಬೈಲ್ ಫೋನಲ್ಲಿ ರೆಕಾರ್ಡ್ ಆಗಿದೆಯಾ? ಅದು ಇನ್ನೂ ತನಿಖೆ ಆಗಬೇಕು. ಈಗ ನೆಗ್ಲಿಜೆನ್ಸಿ ಯಾರ್ದು ಅಂತೇಳಿ ಹೇಳಬೇಕು. ಈ ಮಕ್ಕಳದು ನೆಗ್ಲಿಜೆನ್ಸಾ, ರೆಸಾರ್ಟ್ ಓನರ್ದು ನೆಗ್ಲಿಜೆನ್ಸಾ, ಅಧಿಕಾರಿಗಳದ್ದು ನೆಗ್ಲಿಜೆನ್ಸಾ, ಇನ್ಸ್ಪೆಕ್ಷನ್ ಮಾಡದೇ ಇದ್ದದ್ದು ಅಧಿಕಾರಿಗಳ ನೆಗ್ಲಿಜೆನ್ಸಾ? ಇಲ್ಲಿ ಲೈಫ್ ಗಾರ್ಡ್ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಗೊತ್ತುಂಟು. ಎಷ್ಟು ರೆಸಾರ್ಟ್ ಇದೆ ದೊಡ್ಡವ್ರದ್ದು, ರಾಜಕಾರಣಿಗಳದ್ದು ಎಷ್ಟು ರೆಸಾರ್ಟ್ ಇದೆ? ಎಲ್ಲರೂ ಈ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದಾರಾ? ಹಾಗಾದರೆ ಹೋಗಿ ಕೇಸ್ ಹಾಕಿ, ಜಿಲ್ಲಾಡಳಿತ ಕೇಸ್ ಹಾಕಿ. ಕರ್ತವ್ಯ ಲೋಪ ಅಲ್ವಾ ಇದು? ಎಷ್ಟು ಜನ ಹಾಗಾದರೆ ಇದರಲ್ಲಿ ಲಂಚ ತಿಂದಿದ್ದಾರೆ? ಪಾರ್ಕಿಂಗ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಪಾರ್ಕಿಂಗಲ್ಲಿ ಗೌರ್ಮೆಂಟ್ ಜಾಗ, ಸ್ವಿಮ್ಮಿಂಗ್ ಪೂಲ್ ಗೌರ್ಮೆಂಟ್ ಜಾಗ ಅನ್ನುವಂಥ ವಿಚಾರದಲ್ಲಿ ಈಗ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಲಂಚ ತಗೊಂಡವರು ಯಾರು? ಅವರ ಮೇಲೂ FIR ಹಾಕಿ. ಪರ್ಮಿಷನ್ ಕೊಟ್ಟವರು ಯಾರು? ಅವರ ಮೇಲೂ FIR ಹಾಕಿ. ಜಿಲ್ಲಾಡಳಿತ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು. ಇನ್ನು ಮತ್ತೊಂದು ರೆಸಾರ್ಟಲ್ಲಿ ಏನಾದರೂ ಈ ಥರ ಸುಸೈಡ್ ಆದರೆ, ಮತ್ತೊಂದು ರೆಸಾರ್ಟಲ್ಲಿ ಈ ಥರ ಇಶ್ಯೂ ಆದರೆ ಆಗ ಹೋಗ್ತಾರೆ ಅವರ ವೈಫಲ್ಯ ಅಂತೇಳಿ ಹೇಳ್ತಾರೆ. ಹಾಗಾದರೆ ಅಧಿಕಾರಿಗಳು, ನೋಡ್ಕೊಳ್ಳುವಂಥ ಅಧಿಕಾರಿಗಳು ಯಾಕೆ? ಇಂಥದ್ದೇ ಅಕ್ರಮವಾಗಿರುವಂತಹ ಈ ಉಚ್ಚಿಲದಲ್ಲಿ ಎಷ್ಟೋ ರೆಸಾರ್ಟ್ ಇದೆ ಅನ್ನುವಂಥ ವಿಚಾರದಲ್ಲಿ ಬರೀತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದೆ ಅಂತೇಳಿ ಬರೀತಾರೆ. ಹಾಗಾದರೆ ಇದನ್ನು ಪರಿಶೀಲನೆ ಮಾಡೋರು ಯಾರು ಸ್ವಾಮಿ? ಬರೆದ್ರೆ ಸಾಕ? ಇವ್ರದ್ದು ಕೂಡ ಕರ್ತವ್ಯ ಅಲ್ವೇ? ಪೊಲೀಸರು ಬಂದು ಆ ಇನ್ಸಿಡೆಂಟ್ ಆದಾಗ ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇವರ ಲೋಪ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಹೋಗ್ತಾರೆ. ನಂತರದ ದಿನಗಳಲ್ಲಿ ಈ ಥರ ಆಗಬಾರ್ದು, ಈ ಥರ ಎಷ್ಟಿದೆ ಅನ್ನುವಂಥದ್ರಲ್ಲಿ ಯಾರಾದರೂ ನೋಡ್ತಾರಾ? ದೊಡ್ಡವರ ರೆಸಾರ್ಟ್ ಎಷ್ಟಿದೆ ಅಂತೇಳಿ ಗೊತ್ತಿದೆಯಾ? ಅಲ್ಲಿ ಎಷ್ಟು ಸೇಫ್ಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರಲ್ಲೂ ಗೊತ್ತಿದೆಯಾ? ಅದಕ್ಕೇನಾದರೂ ನೀವು ಹೋಗಿ ಪ್ರಶ್ನೆ ಮಾಡಿದ್ರಾ? ಯಾಕೆ ಮಾಡಿಲ್ಲ? ಇವತ್ತಿಂದ ನೀವು ಹಾಗಾದರೆ ಮಾಡಬೇಕಲ್ವಾ? ಎಲ್ಲ ಅಧಿಕಾರಿಗಳು, ಎಲ್ಲ ಡಿಪಾರ್ಟ್ಮೆಂಟ್ನವರು ಹೋಗಿ ಪ್ರಶ್ನೆಯನ್ನು ಮಾಡಬೇಕಲ್ವಾ? ಮಾಡಿ, ನಿಮ್ಮ ಕರ್ತವ್ಯ ಅದು. ಇವ್ರದ್ದು ತಪ್ಪಿಲ್ಲ ಅಂತೇಳಿ ಹೇಳೋದಲ್ಲ, ಇವ್ರದ್ದು ಕೂಡ ತಪ್ಪಿದೆ. ಹಾಗೆಯೇ ಅಧಿಕಾರಿಗಳದ್ದು ಕೂಡ ಅಷ್ಟೇ ತಪ್ಪಿದೆ. ಪ್ರತಿ ತಿಂಗಳಾದರೂ ಇನ್ಸ್ಪೆಕ್ಷನ್ ಮಾಡಬೇಕಲ್ವಾ? ಚೆಕ್ ಮಾಡಬೇಕಲ್ವಾ? ಏನು ನಡೀತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅಂಥೇಳಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದಾರೆ ಅಂಥೇಳಿ, ಸರ್ಕಾರಿ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಈಗ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾರೆ ಅಧಿಕಾರಿಗಳು? ಕಟ್ಟುವಾಗ ಗೊತ್ತಿರಲಿಲ್ವ ಇವರುಗಳಿಗೆ? ಎಲ್ಲೋಗಿದ್ರು? ಹಾಗಾದರೆ ಎಲ್ಲರೂ ಕೂಡ ಪಾಲುದಾರರೇ, ಎಲ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಬರೀ ಈ ರೆಸಾರ್ಟ್ ಮಾಲೀಕನಿಗೆ ಮಾತ್ರ ಅಲ್ಲ, ಯಾರೆಲ್ಲ ಕೊಟ್ಟಿದ್ದಾರೆ, ಯಾರೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ, ಇನ್ಸ್ಪೆಕ್ಷನ್ ಮಾಡಿಲ್ಲ, ಅವರು ಕೂಡ ಇದರಲ್ಲಿ ಪಾಲುದಾರರೇ.